ಸುದೇವಿ ಕುಲಕರ್ಣಿ. ನಮಸ್ಕಾರ ಸರ್. ನಮಸ್ತೆ ಮೇಡಮ್. ಸರ್ ನನ್ಗೆ ಅಸಿಡಿಟಿ, ಸಿವಿಯರ್ ಅಸಿಡಿಟಿ ಇದೆ. ನೀವು ಹೇಳಿದ್ದು ಕಲರ್ಸ್ ನಿಮ್ಮ ಹತ್ರ ಒಂದ್ಸರಿ ಕನ್ಸಲ್ಟೇಷನ್ ತಗೊಂಡಿದ್ದೆ. ಇದು ಸ್ಟಮಕ್ ಹ್ಮ್ ರಿಫ್ಲೆಕ್ಸ್ಗೆ ಸ್ಕೈ ಬ್ಲೂ ಮತ್ತೆ ಆರೆಂಜ್ ಒಂದು ಡಾಟ್ ಇಡಕ್ ಹೇಳಿದ್ರಲ್ಲ, ಅದನ್ನ ಇಡ್ತಾ ಇದ್ದೀನಿ. ಬಟ್ ಅಷ್ಟು ಹ್ಮ್ ಹ್ಮ್ ಕಂಟ್ರೋಲ್ ಅಲ್ಲಿ ಬಂದಿಲ್ಲ ಇನ್ನೂವರೆಗೂ. ಹ್ಮ್ ಹ್ಮ್ ಸೊ ಏನ್ ಮಾಡ್ಬೇಕು ಹ್ಮ್ ಅಂತ. ಸಿಂಟಮ್ಸ್ ಏನಿದೆ? ಊಟ ಆದ ತಕ್ಷಣ ಸ್ಟಾರ್ಟ್ ಆಗುತ್ತೆ, ಊಟಕ್ಕಿಂತ ಮುಂಚೆ ಇಲ್ಲ. ಊಟ ಆದ್ಮೇಲೆ ಒಂಥರ ಹ್ಮ್ ಗಂಟ್ಲಲ್ಲಿ ಏನೋ ಸಿಕ್ಕೊಂಡಂಗೆ ಇರುತ್ತೆ. ಗಂಟ್ಲಲ್ಲಿ ಉರಿ ಇಲ್ಲ, ಮತ್ತೆ ಏನೋ ಗಂಟ್ಲಲ್ಲಿ ಒಟ್ಟು ಏನೋ ಹ್ಮ್ ಸಿಕ್ಕೊಂಡಂಗೆ ಹ್ಮ್ ಒಂಥರ ಹ್ಮ್ ಕಷ್ಟ ಹ್ಮ್ ಆಗುತ್ತೆ. ಇದು ಇದೆ. ನೈಟ್ ಫುಡ್ ಎಷ್ಟೊತ್ತಿಗೆ ಕಂಪ್ಲೀಟ್ ಮಾಡಿ ತಿಂತೀರಾ? ನೈಟ್ ನೈನ್ ನೈಟ್ ಎಷ್ಟು ತರ್ಟಿ ಗಂಟೆಗೆ ತಿಂತೀರಾ? 9:30 ಎಂಟು ಆಗುತ್ತೆ. ಗಂಟೆ ಎಂಟು ಗಂಟೆಗೆ ತಿಂತೀರಾ? 9:30 ಒಂಬತ್ತು. ಹಾ, 8 ಗಂಟೆಗೆ. ಓಕೆ ಸರ್. ಒಂಬತ್ತುವರೆಗೆ ತಿಂತೀರಾ ತಾನೆ? ಹಾ. ಅದು ಸರಿಯಾಗಿ ತಿನ್ನುವಂತ ಸಮಯ ಅಲ್ಲ. ನಿಮಗೆ ಅಸಿಡಿಟಿ ಇದೆ ಓಕೆ. ಅಂದ್ರೆ 6 ಗಂಟೆಗೆ ತಿಂದ್ಬಿಡ್ಬೇಕು. 6 ಗಂಟೆ ಆದ ನಂತರ ನೀರು ಒಂದ್ಬಿಟ್ರೆ ಬೇರೆ ಏನು ತಗೋಬಾರದು. ಇಲ್ಲ ನಾನು ನಿಮ್ಗೆ 9:30ಗೆ ತಿಂತೀನಿ, ಸ್ಕೈ ಬ್ಲೂ ಕಲರ್ ಹಾಕಂತೀನಿ, TM ಪಾಯಿಂಟ್ ಹಾಕಂತೀನಿ, ಆರಿಕ್ಯುಲರ್ ಹಾಕಂತೀನಿ ಅಂದ್ರೆ ವರ್ಕ್ ಆಗಲ್ಲ. ನಿಮ್ದು ಆಲ್ರೆಡಿ ಸ್ಟಮಕ್ ಅಲ್ಲಿ ಜಠರದಲ್ಲಿ ಅಗ್ನಿ ಇಲ್ಲ, ಹೌದಾ? ಹಾ. ಅಂದ್ರೆ ಇದರಲ್ಲಿ ಹ್ಮ್ ಕೋಲ್ಡ್ನೆಸ್. 9:30 ಅಂತಂದ್ರೆ ಕೋಲ್ಡ್ ಆಗಿರುತ್ತೆ ವಾತಾವರಣ, ಹೌದಲ್ವಾ? ಹ್ಮ್ ಅವಾಗ ಹ್ಮ್ ಮತ್ತೆ ನೀವು ಕೋಲ್ಡ್ ಅನ್ನ ಮತ್ತೆ ಫುಡ್ ಅನ್ನ ಕೊಟ್ಟಾಗ ಆಲ್ರೆಡಿ ಜಠರ ಮಂದ ಇದೆ, ಹೌದಲ್ವಾ? ಹ್ಮ್ ಇವಾಗ ಕಾರಲ್ಲಿ ಹ್ಮ್ 4 ಜನ ಹೋಗ್ಬೇಕು, 6 ಜನ ಹೋಗ್ತಾ ಹ್ಮ್ ಇದ್ದೀರಾ, ಮತ್ತೆ ಇನ್ನೊಬ್ಬನ ಹ್ಮ್ ಕುದಿಸ್ಕೊಂಡ್ರೆ ಏನಾಗುತ್ತೆ? ಕಾರು ಲೋಡ್ ಬೀಳುತ್ತೆ ತಾನೆ? ಹ್ಮ್ ಅದೇ ತರ ಅವಿರೋಧ. ಸ್ಟಮಕ್ ಅಲ್ಲಿ ಅಗ್ನಿ ಇಲ್ಲ ಅಂತದ್ರಲ್ಲಿ 9:30ಗೆ ತಿಂದಾಗ ಮತ್ತೆ ಅಸಿಡಿಟಿ ಬರಕ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಯಾರಿಗೆ ಅಸಿಡಿಟಿ ಗ್ಯಾಸ್ಟ್ರಿಕ್ ಇರುತ್ತಲ್ವಾ, ಅವರು ಫುಡ್, ಯಾರು ಅಸಿಡಿಟಿ ಇರಲಿ ಗ್ಯಾಸ್ಟ್ರಿಕ್ ಇರಲಿ ಅಥವಾ ಇರದೇ ಇರಲಿ, ಮುಂದೆ ಅಸಿಡಿಟಿ ಗ್ಯಾಸ್ಟ್ರಿಕ್ ಬರದೇ ಕಾಪಾಡ್ಕೋಬೇಕು ಅಪ್ಪ ಅಂದ್ರೆ, ಬರದಂಗ್ ನೋಡ್ಕೋಬೇಕು ಅಂತಂದ್ರೆ 7:30, ಲಾಸ್ಟ್ ಅಂದ್ರೆ 7:30, 6 ಗಂಟೆಯಿಂದ 7:30ವರೆಗೆ ಒಳಗಡೆ ಊಟ ಮಾಡ್ಬಿಡಿ. ಮತ್ತೆ ಕೆಲವೊಬ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ, ಮಾರ್ನಿಂಗ್ ಟಿಫಿನ್ ಅನ್ನ ಸ್ಕಿಪ್ ಮಾಡಿಬಿಡ್ತಾರೆ. ಮುಂಜಾನೆ 9 ಗಂಟೆಗೆ ತಿನ್ನೋದು ಬಿಟ್ಬಿಟ್ಟು 12:30 ಅಥವಾ 1 ಗಂಟೆಗೆ ತಿಂತೀರಾ. ಈ ತರ ತಿನ್ನೋದ್ರಿಂದ ಕೂಡ ನಿಮಗೆ ಗ್ಯಾಸ್ಟ್ರಿಕ್ ಅಸಿಡಿಟಿ ರಿಲೇಟೆಡ್ ಸಿಂಟಮ್ಸ್ ಬರಕ್ ಸ್ಟಾರ್ಟ್ ಆಗುತ್ತೆ, ಸರಿನಾ? ಹಾಗಾಗಿ ಮುಂಜಾನೆ 9 ಗಂಟೆಗೆ ತಿನ್ನಿ, ಮಧ್ಯಾಹ್ನ 1:30 2 ಗಂಟೆಗೆ ತಿನ್ನಿ, ಮತ್ತು ಈವ್ನಿಂಗ್ 6 7 7:30. ನಿಮ್ಗೆ ಅಸಿಡಿಟಿ ಗ್ಯಾಸ್ಟ್ರಿಕ್ ಇದ್ರೆ 6 ಗಂಟೆಗೆ ತಿನ್ಬಿಡಿ, ಮತ್ತೆ ಮಾರ್ನಿಂಗ್ ತಿನ್ನಿ. ಅದರ ಜೊತೆಗೆ ನೀವು ಕಲರ್ ಥೆರಪಿ, ಆರಿಕ್ಯುಲರ್ ಥೆರಪಿ, ಮರ್ಮ ಥೆರಪಿ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದ್ರೆ, ಇದು ಫುಡ್ ಸ್ಟೈಲ್ ಅನ್ನ ನೀವು ಬದಲಾವಣೆ ಮಾಡ್ಕೊಂಡಾಗ 50% ಕವರ್ ಆಗಿಬಿಡುತ್ತೆ, ಹೌದಾ? ಇನ್ನು 50% ಎಲ್ಲಾಗತ್ತಪ್ಪ ಅಂದ್ರೆ ನಮ್ ಕಲರ್ ಥೆರಪಿ, ಮರ್ಮ ಥೆರಪಿ, ಅಕ್ಯುಪ್ರೆಷರ್, ಸಿಂಗಲ್ ಸೀಡ್ ಥೆರಪಿ, ಆರಿಕ್ಯುಲರ್ ಥೆರಪಿಯಲ್ಲಿ ವರ್ಕ್ ಆಗುತ್ತೆ, ಸರಿನಾ? ಇದನ್ನ ಫಾಲೋ ಮಾಡಿ ಅಮ್ಮ, ಒಂದು 10 to 15 ಡೇಸ್ ಅಲ್ಲಿ ಎಷ್ಟೋ ಇಂಪ್ರೂವ್ಮೆಂಟ್ ಕಾಣುತ್ತೆ, ಸರಿನಾ? ಥ್ಯಾಂಕ್ ಯು.